ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಕುರಿತಂತೆ ಈಗಾಗಲೇ ತಮಗೆಲ್ಲ CET ರ್ಯಾಂಕ್ ಅನ್ನ ನಾವು ಪಬ್ಲಿಷ್ ಮಾಡಿದ್ವಿ. ನಿನ್ನೆ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡುವಂತದ್ದಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ವಿ. ಇದು ಒಂದು ಬಹುಮುಖ್ಯವಾದಂತಹ ಘಟ್ಟ ಕೌನ್ಸಿಲಿಂಗ್ ನಲ್ಲಿ. ತಾವು ಅರ್ಜಿಯಲ್ಲಿ ಯಾವುದೆಲ್ಲ ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡಿದ್ರಿ, ತಮಗೆ CET ನಲ್ಲಿ ಯಾವ್ದು ರ್ಯಾಂಕ್ ಬಂದಿತ್ತು ಅನ್ನುವಂಥದ್ದೆಲ್ಲ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತಾವು ಏನು ನಮೂದಾಗಿದೆ, ಉದಾಹರಣೆಗೆ ವಿದ್ಯಾರ್ಥಿಗಳು ಕ್ಯಾಸ್ಟ್, ಇನ್ಕಮ್ಮು, ಕನ್ನಡ ಮೀಡಿಯಮ್ಮು, ರೂರಲ್ಲು ಯಾವುದೆಲ್ಲ ನೀವು ರಿಸರ್ವೇಶನ್ನಿಗೆ ಅರ್ಹತೆಯನ್ನ ಹೊಂದಿದ್ದೀರಾ ಅದೆಲ್ಲ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರಬೇಕು. ಒಂದ್ ವೇಳೆ ತಾವು ಅರ್ಜಿಯಲ್ಲಿ ಹಾಕಿದ್ರೆ, ಒಂದ್ ವೇಳೆ ಇಲ್ಲ ಅಂತಂದ್ರೆ, ನೀವು ಅರ್ಜಿ ಹಾಕಿದ್ದೂ ಇದರಲ್ಲಿ ಬಂದಿಲ್ಲ ಅಂತಂದ್ರೆ ಅದನ್ನು ತಾವು ವಿದ್ಯಾರ್ಥಿಗಳು ಗಮನಿಸ್ಬೇಕು. ಇದು ಯಾಕೆ ಬಹುಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದ್ರೆ, ನಾಳೆ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟನ್ನು ಹಂಚಿಕೆ ಮಾಡ್ತೀವಿ, ಹಾರಿಜೆಂಟಲ್ ವರ್ಟಿಕಲ್ ರಿಸರ್ವೇಶನ್ ಏನು ಇದೆ ಅದರ ಆಧಾರದ ಮೇಲೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ. ಒಂದ್ ವೇಳೆ ನೀವು ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವ್ದಾದ್ರು ರಿಸರ್ವೇಶನ್ ಇಲ್ಲ, ಬಟ್ ಆದ್ರೆ ನೀವು ರಿಸರ್ವೇಶನ್ ಸರ್ಟಿಫಿಕೇಟ್ ತಮ್ಮ ಹತ್ರ ಇದೆ, ನೀವು ಹಾಕಿಲ್ದೇ ಇರ್ಬೋದು, ಇಲ್ಲ ಹಾಕಿ ಯಾವ್ದಾದ್ರು ತಾಂತ್ರಿಕ ಕಾರಣದಿಂದ ಬಂದಿಲ್ದೇ ಇರ್ಬೋದು, ನಿಮಗೆ ಸೀಟು ಹಂಚಿಕೆ ಈ ಎಲ್ಲಾ ದಾಖಲೆ ಆಧಾರದ ಮೇಲೆ ಆಗೋದ್ರಿಂದ ಸೀಟ್ ಹಂಚಿಕೆ ಆದ ನಂತರ ನೀವು ಬಂದು ಪ್ರಾಧಿಕಾರಕ್ಕೆ ನಂದು ರಿಸರ್ವೇಶನ್ ಇದೆ, ನಾನು ಹಾಕಿದ್ದೆ ಬಂದಿಲ್ಲ ಅಂತಂದ್ರೆ ಕ್ರಮ ಅಲ್ಲ. ಅದಕ್ಕೇನೆ ತಾವು ಒಮ್ಮೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಮ್ಮೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಒಂದ್ ವೇಳೆ ಯಾವ್ದಾದ್ರು ಲೋಪ ಇದ್ದಲ್ಲಿ, ಸರಿಪಡಿಸುವಂತಹ ಅಗತ್ಯ ಇದೆ ಅಂತ ಅನ್ಸಿದಲ್ಲಿ ನಾವು ಅದು ಸರಿಪಡಿಸುವಂತದ್ದಕ್ಕೆ 2ನೇ ತಾರೀಕಿನಿಂದ ಅವಕಾಶವನ್ನ ಕೊಡ್ತಾ ಇದೀವಿ. ನಾಳೆಯಿಂದ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹೋಗಿ 2ನೇ ತಾರೀಕಿಂದ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವ್ದಾದ್ರು ಲೋಪಗಳಾಗಿತ್ತು ಅಂತಂದ್ರೆ ಸರಿಪಡಿಸಿಕೊಳ್ಳುವಂತದ್ದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. 2ನೇ ತಾರೀಕಿಂದ ನಾವು 3 days ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದೀವಿ. ತಾವು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ. ಉದಾಹರಣೆಗೆ ನೀವು ಈ ಹಿಂದೆ ಕನ್ನಡ ಮೀಡಿಯಂ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ರೂರಲ್ ಸರ್ಟಿಫಿಕೇಟು ಹಾಕೇ ಇಲ್ಲ, ಕಾರಣಾಂತರದಿಂದ ಹಾಕಿಲ್ಲ ಅಥವಾ ಸರ್ಟಿಫಿಕೇಟ್ ಇರ್ಲಿಲ್ಲ, ನಿಮಗೆ ಗೊತ್ತಿಲ್ಲದೆ ಹಾಕಿಲ್ಲ. ಬಟ್ ಈಗ ನಾವು ಹಾಕ್ಬೋದಾ? ಖಂಡಿತ. ತಾವು ಅಪಾಯಿಂಟ್ಮೆಂಟ್ ತಗೊಂಡು 3 ದಿವಸ 2, 3, 4ನೇ ತಾರೀಕು ಮುಂದಿನ ತಿಂಗಳು ನಾವು ಮಾಡ್ತಾ ಇದೀವಿ. ತಾವು ಬಂದು ತಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಸರಿಪಡಿಸ್ಕೊಳ್ಬಹುದು. ದಯಮಾಡಿ ಎಲ್ಲರೂ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಇರುವಂತಹ ಮಾಹಿತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದಾರೆ, ಕಳೆದ ವರ್ಷ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸೀಕ್ರೆಟ್ ಕೀ, ಲಾಗಿನ್, ಪಾಸ್ವರ್ಡ್ ಎಲ್ಲ ಬಂದಿತ್ತು, ಈ ಸರಿ ಅದು ಯಾವುದು ಬಂದಿಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಲಾಗಿನ್ ಆಗುವಂತದ್ದು ಹೇಗೆ ಅಂತೇಳಿ ನಾವು ಈ ಸರಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದೀವಿ, ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ ನ ತಗೊಂಡು ಬಂದಿದೀವಿ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು QR ಕೋಡ್ ಇದೆ. ನಾವು KEL ಲಾಗಿನ್ ನಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದ್ರೆ, ಆಪ್ಷನ್ ಎಂಟ್ರಿ ಓಪನ್ ಮಾಡಿದ ನಂತರ ತಾವು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತು ಅಂತಂದ್ರೆ ತಮ್ಮ ಲಾಗಿನ್ ಪೇಜಿಗೆ ಹೋಗುತ್ತೆ. ತಮ್ಮ ಫೇಸ್ ಅನ್ನ ತಾವು ತೋರಿಸ್ಬೇಕು ವೆಬ್ ಕ್ಯಾಮ್ ಅಲ್ಲಿ, ಮತ್ತೆ ತಮ್ಮ ಮೊಬೈಲಿಗೆ, ಯಾವ್ದು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರುವಂತಹ ಮೊಬೈಲಿಗೆ OTP ಬರುತ್ತೆ. ತಾವು ಅದು ಎಂಟ್ರಿ ಮಾಡ್ತು ಅಂತಂದ್ರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ತಾವು ಎಷ್ಟು ಸರಿ ಬೇಕಾದ್ರೂ ಓಪನ್ ಮಾಡ್ಕೊಳ್ಬಹುದು, ಎಷ್ಟು ಸರಿ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಆದ್ರೆ OTP ಮತ್ತೆ ನಿಮ್ಮ ಮುಖಚರ್ಯೆಯನ್ನ ಸಿಸ್ಟಮ್ ಅಲ್ಲಿ ವೆರಿಫೈ ಮಾಡುವಂತದ್ದು ಈ ಸರಿ ನಾವು ಕಡ್ಡಾಯಗೊಳಿಸಿದೀವಿ. ಹಾಗಾಗಿ ಈ ಸರಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಾವು ಸೀಕ್ರೆಟ್ ಕೀ, ಪಾಸ್ವರ್ಡ್, ಲಾಗಿನ್ ಯಾವುದು ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಗೊಂದಲ ಅಗತ್ಯ ಇಲ್ಲ. ಕೆಲವರು ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಈಗ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಬೇರೆ ನಮ್ಮ CET ಪರೀಕ್ಷಾ ಆಧಾರದ ಮೇಲೆ ಕೊಟ್ಟಿರುವಂತಹ ಎಲ್ಲಾ ರ್ಯಾಂಕ್ಗಳು ಬಂದಿದೆ, ನೀಟ್ ರ್ಯಾಂಕ್ ಬಂದಿಲ್ಲ. ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ನಾವು. ಇದರಲ್ಲಿ ನೀಟ್ ರ್ಯಾಂಕ್ ಸಹ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಗೊಂದಲ. ಅದಕ್ಕೆ ನಾನು ಹೇಳುವಂತದ್ದು, ನೀಟ್ ಎಕ್ಸಾಮ್ ಅನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡೆಲ್ಲಿ ಅವರು ಮಾಡ್ತಾರೆ. ಅವರು ನಿಮ್ದ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಒಟ್ಟು 12 ಲಕ್ಷದಷ್ಟು ವಿದ್ಯಾರ್ಥಿಗಳೇನು ಎಲಿಜಿಬಲ್ ಆಗಿದ್ದಾರೆ. ಆ ಡೇಟಾವನ್ನ, ಯಾರ್ಯಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ, ಎಲಿಜಿಬಲ್ ಆಗಿದ್ದಾರೆ ನೀಟ್ ಅನ್ನುವಂತ ಡೇಟಾವನ್ನ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇನ್ನೂ ಕೊಟ್ಟಿಲ್ಲ. ಒಂದ್ಸರಿ ಅವ್ರು ಕೊಟ್ಟ ಮೇಲೆ ತಾವು ಆಲ್ ಇಂಡಿಯಾದಲ್ಲಿ ಏನು ರ್ಯಾಂಕ್ ಅನ್ನ ತೆಗೆದುಕೊಂಡಿದ್ದೀರಾ, ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ನಾವು ನಿಮ್ಮ ಇದರಲ್ಲಿ ಅಪ್ಲಿಕೇಶನ್ ನಲ್ಲಿ ಎನೇಬಲ್ ಮಾಡ್ತೀವಿ, ತಾವು ಹಾಕ್ಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ನೆಕ್ಸ್ಟ್ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ನೀಟ್ ರ್ಯಾಂಕ್ ನೀವು ಆಲ್ ಇಂಡಿಯಾದಲ್ಲಿ ಏನ್ ತಗೊಂಡಿದ್ದೀರಾ ಅದು ಸಹ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ.
ಇನ್ನ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ದೀರಾ, ನಾವು ನೀಟ್ ಎಕ್ಸಾಮ್ ಬರ್ದಿದೀವಿ, ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡ್ಬೇಕು, KE ನಲ್ಲಿ ಎಕ್ಸಾಮೇ ಬರ್ದಿಲ್ಲ, ನಾವು ನೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಂದ್ರೆ ಪ್ರಾಧಿಕಾರದ ಮುಖಾಂತರನೇ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ, ನಾವು ಅಪ್ಲಿಕೇಶನ್ನೇ ಹಾಕಿಲ್ಲ, ಏನ್ ಮಾಡ್ಬೇಕು ಅಂತ ನಾವು ನೀಟ್ ಡಾಟಾಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಯಾವಾಗ ನಮಗೆ ನೀಟ್ ರಿಸಲ್ಟ್ ಡಾಟಾ ನಮಗೆ ಬರುತ್ತೆ ಅವಾಗ ನಾವು ಮತ್ತೊಮ್ಮೆ ಫ್ರೆಶ್ ರಿಜಿಸ್ಟ್ರೇಷನ್ ಗೆ ಅವಕಾಶ ಮಾಡ್ಕೊಡ್ತೀವಿ. ಓನ್ಲಿ ನೀಟ್ ಕ್ಯಾಂಡಿಡೇಟ್ಸ್ಗೆ, ಯಾರು ನೀಟ್ ಮುಖಾಂತರ ಮಾತ್ರ ಸೀಟ್ ಪಡಿತಾರೆ ಅವರಿಗೆ ರಿಜಿಸ್ಟ್ರೇಷನ್ ಗೆ ಓಪನ್ ಮಾಡ್ತೀವಿ. ಆ ಟೈಮಲ್ಲಿ ತಾವು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಂತರ ತಾವು ಸಹ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅವಾಗ ನಿಮ್ದು ನೀಟ್ ರ್ಯಾಂಕ್ ಮಾತ್ರ ಬರುತ್ತೆ. ಆಮೇಲೆ ನಮ್ಮ ಒಂದು ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು ಅಬ್ಸರ್ವೇಷನ್ಸ್, ನಾನು ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, SC ಮತ್ತೆ ST ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರದ ಜೊತೆಗೆ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ಹಾಕ್ಬೇಕು. ತಮ್ಗೆಲ್ಲ ನೆನಪಿರ್ಲಿ, ನಿಮಗೆ ಫೀ ರಿಯಾಯಿತಿ ಇದೆ. ನಾವು ನಿಮ್ಮ ಆದಾಯದ ಆಧಾರದ ಮೇಲೆ ನಿಮಗೆ ನಾವು ಫೀಸ್ ಕಟ್ಟಿಸಿಕೊಳ್ಳುವುದರಿಂದ ವಿನಾಯಿತಿ ಕೊಡ್ತೀವಿ. ನಂತರ ಕಾಲೇಜಿಗೆ ನಿಮಗೆ ನಂತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ರೀಫಂಡ್ ಆದ್ಮೇಲೆ ತಾವು ಕಾಲೇಜಿಗೆ ಕಟ್ಟೋದಿರುತ್ತೆ. ಒಂದ್ ವೇಳೆ ನೀವು ಬರೀ SC ಜಾತಿ ಪ್ರಮಾಣ ಪತ್ರ ಹಾಕಿ ಆದಾಯ ಪ್ರಮಾಣ ಪತ್ರವನ್ನ ಹಾಕಿಲ್ಲ ಅಂತಂದ್ರೆ ನಾವು ನಿಮಗೆ ಬೇರೆ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿಸ್ಕೊಳ್ಬೇಕಾಗುತ್ತೆ. ದಯಮಾಡಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ SC ST ವಿದ್ಯಾರ್ಥಿಗಳು ನೀವು ಬರೀ ಜಾತಿ ಪ್ರಮಾಣ ಪತ್ರ ಹಾಕಿ ಇನ್ಕಮ್ ಸರ್ಟಿಫಿಕೇಟ್ ನ ಹಾಕಿಲ್ಲ ಅಂತಂದ್ರೆ ದಯಮಾಡಿ ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಹಾಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಾನು ಆಗ್ಲೇ ಹೇಳಿದೀನಿ, 2ನೇ ತಾರೀಕಿನ ನಾವು ಅವಕಾಶ ಕೊಡ್ತೀವಿ, KE ಬಂದು ಹಾಕ್ಬೇಕಾಗುತ್ತೆ. ನೀವು ತಪ್ಪು ಮಾಡಿರೋದ್ರಿಂದ ಮೊದ್ಲು ನೀವು ಆನ್ಲೈನ್ ಅಲ್ಲೇನೆ ಹಾಕೋದಕ್ಕೆ ಅವಕಾಶ ಇತ್ತು, ಈಗ ನೀವು ಇಲ್ಲಿ ಬಂದು ಹಾಕ್ಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಕೆಲವೊಂದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ರೂರಲ್ ಏನಾದ್ರೂ ಓದಿತ್ತು ಅಂತಂದ್ರೆ ತಾವು ಗ್ರಾಮೀಣ ಮೀಸಲಾತಿಯನ್ನ ಕ್ಲೈಮ್ ಮಾಡ್ಬೇಕು ಅಂತಂದ್ರೆ ತಾವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇದು ತಹಶೀಲ್ದಾರ್ ಆಫೀಸ್ ಅಲ್ಲಿ ಕೊಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಓದಿದೀರಾ, ಬಟ್ ನೀವು ಪ್ಯೂರ್ GM ಇದೀರಾ, ಬಟ್ ನೀವು ರೂರಲ್ ಸರ್ಟಿಫಿಕೇಟ್ ಅನ್ನು ಕ್ಲೈಮ್ ಮಾಡ್ಬೇಕು ಅಂತಂದ್ರೆ ನೀವು ಈ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನ ಕೊಡ್ಬೇಕಾಗುತ್ತೆ. ಯಾರಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಕೊಡ್ಬೇಕಾಗುತ್ತೆ. ದಯಮಾಡಿ ಅದ್ ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ನೀವು ಅದ್ ಹಾಕಿಲ್ಲ ಅಂತಂದ್ರೆ ನಿಮ್ದು ಗ್ರಾಮೀಣ ಮೀಸಲಾತಿ ಕ್ಲೈಮ್ ಆಗಲ್ಲ. ಇದು ಇಷ್ಟು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ. ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮಿಗೆ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರುಗಳು ಕ್ಲೈಮ್ ಮಾಡಿದ್ದಾರೆ. ಕೆಲವರು ಬೇರೆ ಜೈನ್ ಕಮ್ಯುನಿಟಿ ಅಂತವ್ರು ಕ್ಲೈಮ್ ಮಾಡಿದ್ರೆ ಅವರ ಕಮ್ಯುನಿಟಿ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ರಾಜ್ಯದಲ್ಲಿ ಇಲ್ದಿರೋದ್ರಿಂದ ಅವರಿಗೆ ಅದು ಯಾವುದನ್ನು ಸೀಟು ಅಲಾಟ್ ಆಗಲ್ಲ. ಯಾರಾದ್ರೂ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡ್ಬೇಕು ಅಂತಂದ್ರೆ ವಿಶೇಷವಾಗಿ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ಸ್ ಮಾಡ್ಬೇಕಾಗುತ್ತೆ. ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮಾಡಿಲ್ಲ ಅಂತಂದ್ರೆ ನೀವು ಮಾಡೋದಕ್ಕೆ ಕ್ರಮ ವಹಿಸಿ. ನಿಮಗೆ ಲಾಸ್ಟ್ ಚಾನ್ಸ್ ಅಂತ ನಾವು ಕೊಡ್ತಾ ಇದೀವಿ. ದಯಮಾಡಿ ಮತ್ತೆ ನಾವು ಇದು ಅವಕಾಶ ಕೊಡೋದಕ್ಕೆ ಆಗಲ್ಲ. ಈಗಾಗ್ಲೇನೆ ಸಾಕಷ್ಟು ಬಾರಿ ಎಡಿಟ್ ಆಪ್ಷನ್ ಕೊಟ್ಟಿದ್ರು ಸಹ ತಾವು ಸಂಪೂರ್ಣವಾಗಿ ತಮ್ಮ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಾ, ನೀವು ಹಿಂದೆ ಪರೀಕ್ಷೆ ಪ್ರಿಪರೇಷನ್ ಆಗ್ತೀರಾ ಅಂತ ಸಂದರ್ಭದಲ್ಲಿ ನಿಮಗೆ ತಪ್ಪು ಮಾಡಿರ್ಬೋದು ನೀವು ಅಂತ ನಾವು ಅಂತಿಮವಾಗಿ ಅವಕಾಶ ಕೊಡ್ತಾ ಇದೀವಿ.